ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ರಕ್ಷಿತಾ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಅವರು ಯಾವ ರೀತಿಯಾದಂತಹ ಅದ್ಭುತವಾದಂತಹ ಆಟವನ್ನು ಆಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ. ಕಾವ್ಯ ಅವರಿಗೆ ಅವರ ತಮ್ಮ ಮತ್ತು ಅಮ್ಮ ಇಬ್ಬರೂ ಸಹ ಬಂದು ಹೋದ ನಂತರದಲ್ಲಿ ತನ್ನ ತಂದೆಯೂ ಸಹ ಬಂದು ಕಾವ್ಯ ಅವರ ತಂದೆಯೂ ಸಹ ಬಂದು ಕಾವ್ಯ ಅವರಿಗೆ ವಿಶ್ ಮಾಡಿ ಅಲ್ಲಿಂದ ಹೋದರು. ಇದೆಲ್ಲರೂ ಸಹ ನೋಡಿದ್ರು, ತುಂಬಾ ಖುಷಿಪಟ್ಟರು ಕೂಡ ಹೌದು. ಈಗ ರಕ್ಷಿತಾ ಅವರು ಬೇರೆಯವರ ತಂದೆ ಬಂದಾಗ, ಸ್ಪಂದನ ಅವರ ತಂದೆ ಬಂದಿದ್ದಾಗಲಿ ಅಥವಾ ಬೇರೆಯವರ ತಂದೆ ತಾಯಿ ಬಂದಾಗ, ಇಬ್ಬರು ಒಟ್ಟಿಗೆ ಬಂದಾಗ ರಕ್ಷಿತಾ ಅವರು ಸ್ವಲ್ಪ ಮಿಸ್ ಮಾಡಿಕೊಂಡ್ರು ಅವ್ರ ತಂದೆಯನ್ನು ಎಲ್ಲೋ ಅನ್ನೋದು ಕಾಣಿಸ್ತಾ ಇತ್ತು. ಯಾಕೆ ಬರೋಕ್ಕಾಗಿಲ್ಲ ಅಂದರೆ, ಒಬ್ಬೊಬ್ಬರಿಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದಕ್ಕಾಗಲಿ ಮಾತನಾಡೋದಕ್ಕಾಗಲಿ ಸ್ವಲ್ಪ ಹೆದರಿಕೆ ಇರುತ್ತೆ, ಭಯ ಇರುತ್ತೆ. ನಾನು ಅಲ್ಲಿ ಏನು ಮಾತಾಡೋಣ ಅನ್ನೋವಂತಹ ನಾಚಿಕೆ ಸ್ವಭಾವನೂ ಇರುತ್ತೆ. ಅಂತಹ ರೀತಿಯಿಂದಾಗಿ ಅವರು ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ರಕ್ಷಿತಾ ಅವರ ಲಾಗ್ನಲ್ಲಾಗಿರ್ಬೋದು, ಅವರ ತಂದೆ ಮತ್ತು ತಾಯಿ ಬರೋದು ತೀರಾ ಅಂದರೆ ತೀರಾ ವಿರಳ. ತಾಯಿ ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದರೂ ಸಹ ಅವರ ತಂದೆ ಬಂದಿದ್ದನ್ನು ಕಂಡಿದ್ದು ತುಂಬಾ ವಿರಳ ಅಂತ ಹೇಳ್ಬೋದು. ಎಲ್ಲರೂ ಸಹ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಗೆ ಮತ್ತೆ ರಕ್ಷಿತಾ ಅವರ ತಂದೆಯನ್ನು ಕರೆಸಿ ಅಂತ ಹೇಳಿ. ಕೆಲವರು ಹೇಳ್ತಾರೆ, ತನ್ನ ತಂದೆ ಬಂದರೆ ಏನೂ ಸಹ ಮಾತನಾಡೋದಕ್ಕಾಗದೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಕೈ ಕಟ್ಟಿ ನಿಂತುಬಿಡ್ತಾರೆ, ಅವರ ತಂದೆಯನ್ನು ನೋಡಿ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಒಮ್ಮೆ ಕರೆಸಿ ಅನ್ನುವಂತಹ ಡಿಮ್ಯಾಂಡನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಕಾವ್ಯಾಗಿ ಅವರ ತಂದೆ ತಾಯಿ ಇಬ್ಬರನ್ನೂ ನೋಡುವಂತಹ ಅವಕಾಶ ಸಿಕ್ತು, ಆದರೆ ರಕ್ಷಿತಾಗೆ ಸಿಕ್ಕಿಲ್ಲ, ದಯಮಾಡಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಂದರೆ ಫ್ಯಾಮಿಲಿ ರೌಂಡ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನು ಯಾವರು ಕೂಡ ಫ್ಯಾಮಿಲಿಯಿಂದ ಬರುವಂತಹ ಸಾಧ್ಯತೆ ಇಲ್ಲ. ಇನ್ನೇನು ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ. ನಿಮಗೇನಾದರೂ ರಕ್ಷಿತಾ ಅವರು ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.